ರಾಜ್ಯ ಕಾಂಗ್ರೆಸ್ನಲ್ಲಿ ತ್ಯಾಗದ ಮಾತುಗಳನ್ನು ಆಡ್ತಾ ಇರುವ ನಾಯಕರಿಗೆ ಇವತ್ತು ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ. ತ್ಯಾಗ ತ್ಯಾಗ ತ್ಯಾಗ, ಕಾಂಗ್ರೆಸ್ನಲ್ಲಂತೂ ಬರೀ ತ್ಯಾಗದ ಮಾತಾಡ್ತಾ ಇದ್ರು. ಅಧಿಕಾರ ತ್ಯಾಗದ ಮಾತನಾಡಿದ ಕೈ ನಾಯಕರಿಗೆ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವ ನಾಯಕರು ಕೂಡ ತ್ಯಾಗ ಮಾಡಲ್ಲ, ಸುಮ್ಮನೆ ತ್ಯಾಗದ ಮಾತನಾಡ್ತಾರಷ್ಟೇ, ಯಾರೂ ತ್ಯಾಗ ಮಾಡಲ್ಲ. ದೇಶಕ್ಕೆ ತ್ಯಾಗ ಮಾಡಿದ್ದು ಅಂತಂದರೆ ಅದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಮೊನ್ನೆಯಷ್ಟೇ ತ್ಯಾಗದ ಮಾತನಾಡಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಇವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಇಬ್ಬರು ಮಾತಾಡಿದರು. 2004ರಲ್ಲಿ ಸೋನಿಯಾ ಗಾಂಧೀಜಿಯವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ. ಅವರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡೋಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿ ರಾಜಕೀಯವಾಗಿ ತ್ಯಾಗ ಮಾಡಿದ್ರು. ಅಷ್ಟೇ ಅಲ್ಲ, ಇವಾಗ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇತ್ತೀಚೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ತ್ಯಾಗದ ಮಾತನ್ನು ಆಡ್ತಾ ಇದ್ರು. ಅವರಿಗೆ ಕೊಟ್ಟ ತಿರುಗೇಟ ಇದು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಅಂತ. ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಅನುಭವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಹಾಗಾಗಿ ತಿರುಗೇಟನ್ನ ಕೊಡ್ಲೇಬೇಕು ಅಂತೇಳಿ ಈ ಒಂದು ವೇದಿಕೆಯನ್ನ ಉಪಯೋಗಿಸ್ಕೊತಾರೆ ಅಂತಾನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಸಹಜವಾಗಿ ಸೋನಿಯಾ ಗಾಂಧಿ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಕಾಂಗ್ರೆಸ್ನ ನಾಯಕರು ತ್ಯಾಗದ ವಿಚಾರವನ್ನೇ ಮಾತನಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಶೇರ್ ಆಗಿರ್ಬೋದು, ಮತ್ತೆ ಒನ್ ಪರ್ಸನ್ ಒನ್ ಪೋಸ್ಟ್ ಒಂದು ಕಚ್ಚಾಟ ಆಗಿರ್ಬೋದು, ಇಂಥ ಸನ್ನಿವೇಶದಲ್ಲಿ ಖರ್ಗೆ ಅವರ ಈ ಒಂದು ತ್ಯಾಗದ ಮಾತೇನಿದೆ ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ಮಿಳಿತಗೊಳ್ತಾ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ಬೋದಾಗಿದೆ. ಪ್ರಮುಖವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಸೋನಿಯಾ ಗಾಂಧಿ ಅಂತವರು ಮನಮೋಹನ್ ಸಿಂಗ್ ರವರಿಗೆ ಅಧಿಕಾರವನ್ನು ಕೊಟ್ಟು ತ್ಯಾಗ ಮಾಡಿದ್ರು. ಆದ್ರೆ ಈಗ ಇಂಥ ತ್ಯಾಗಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೇವಾ ಅಂತ, ಅಂದ್ರೆ ಅವರನ್ನೂ ಸೇರ್ಕೊಂಡಂತೆ ಎಲ್ಲ ಒಂದ್ ಕಡೆ ಆತ್ಮಾವಲೋಕನದ ಪ್ರಶ್ನೆಯನ್ನು ಕೂಡ ಒಂದ್ ರೀತಿಯಲ್ಲಿ ಎಸೆಯುವ ಮೂಲಕ ಈಗ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಗಳಿದೆ, ಅದಕ್ಕೆ ಒಂದ್ ರೀತಿಯಲ್ಲಿ ಸಂದೇಶವನ್ನ ಕೊಡೋದಕ್ಕೂ ಕೂಡ ಮುಂದಾಗಿರ್ಬೋದು ಅನ್ನೋ ಚರ್ಚೆಗಳಾಗ್ತಾ ಇದೆ. ರೈಟ್ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಆಮೇಲೆ ಖರ್ಗೆ ಅವರು ಕೂಡ ಒಂದ್ಸರ್ತಿ ಅಧಿಕಾರ ತ್ಯಾಗ ಮಾಡಿದ್ರು. ಮುಖ್ಯಮಂತ್ರಿ ಪಟ್ಟ ಒಲ್ದು ಬಂದಾಗ ಧರ್ಮಸಿಂಗ್ ಅವ್ರಿಗೆ ಬಿಟ್ಕೊಟ್ಟಿದ್ರು. ಬಟ್ ಈಗಿನ ರಾಜಕಾರಣಿಗಳು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟೇ.